ಹಲೋ ಎವ್ರಿವನ್, ವೆಲ್ಕಮ್ ಅವರ್ ಎಜುಕೇಷನ್ ಚಾನಲ್ ವಿ ಲರ್ನ್ ಟುಗೆದರ್. ಈ ಒಂದು ವಿಡಿಯೋದಲ್ಲಿ ನಾವು ಸಮಾಜ ವಿಜ್ಞಾನದ ಮಾದರಿ ಪ್ರಶ್ನೆ ಪತ್ರಿಕೆ 9 ನಾವು ನೋಡ್ತಾ ಹೋಗೋಣ. ಈಗ ಆಲ್ರೆಡಿ ನಾವು 8 ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಈ ವಿಡಿಯೋದಲ್ಲಿ ನೋಡಾಗಿದೆ. ಇದು 9ನೇ ಪತ್ರಿಕೆ. ಇದರ ಜೊತೆಯಲ್ಲಿ ನಾವು ಇಂಪಾರ್ಟೆಂಟ್ ಇರುವಂತಹ ಯಾವ್ಯಾವ ಲೆಸನ್ಗಳು TET ಎಕ್ಸಾಮ್ನ ದೃಷ್ಟಿಯಿಂದ ಇಂಪಾರ್ಟೆಂಟ್ ಇದ್ದಾವೋ ಆ ಎಲ್ಲ ಲೆಸನ್ಗಳ ಇಂಪಾರ್ಟೆಂಟ್ ನೋಟ್ಸ್ಗಳನ್ನು ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳನ್ನು ಪಾಯಿಂಟ್ಸ್ನ ರೂಪದಲ್ಲಿ ಮಾಡಿ ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಇದರ ಜೊತೆಯಲ್ಲಿ ಇನ್ನೇನು ನಿಮ್ಮ TET ಎಕ್ಸಾಮ್ಗೆ 20ರಿಂದ 25 ದಿನಗಳು ಇದ್ದಾವೆ ಅನ್ನೋಷ್ಟರಲ್ಲಿ ಒನ್ ಲೈನರ್ ಆನ್ಸರನ್ನು ರಿವಿಷನ್ ರೂಪದಲ್ಲಿ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಪ್ರೀವಿಯಸ್ TETಗಾಗಿ ನಾವು ರೆಡಿಯನ್ನು ಮಾಡಿದ್ವಿ. ಅದೇ ರೀತಿಯಾಗಿ ಈ ವರ್ಷದ TETಗೂ ಸಹ ಲಾಸ್ಟ್ ಮಿನಿಟ್ ರಿವಿಷನ್ ಅಂತ ಕೆಲವೊಂದಿಷ್ಟು ವಿಡಿಯೋಸ್ಗಳನ್ನು ಸಹ ನಾವು ಅಪ್ಲೋಡ್ ಮಾಡ್ತೇವೆ. ಈ ಮಾಡೆಲ್ ಪೇಪರ್ಗಳು ನಿಮಗೆ TET ಎಕ್ಸಾಮ್ನಲ್ಲಿ ಕ್ವಶನ್ಗಳು ಯಾವ ರೀತಿಯಾಗಿ ಫ್ರೇಮ್ ಆಗುತ್ತೆ, ಅದನ್ನು ಯಾವ ರೀತಿಯಾಗಿ ನಾವು ಸಾಲ್ವ್ ಮಾಡಬೇಕಾಗುತ್ತೆ ಅನ್ನೋದನ್ನು ನೋಡ್ಕೊಳ್ಳಿಕ್ಕೆ ತುಂಬ ಈಸಿ ಆಗುತ್ತೆ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಅದಕ್ಕೂ ಮೊದಲು ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಅಥವಾ ನಮ್ಮ ಚಾನಲ್ಗೆ ನೀವು ನ್ಯೂ ಯೂಸರ್ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಬಟನ್ ಒತ್ತುವ ಮೂಲಕ ನಮಗೆ ನೋಟಿಫೈ ಆಗಿರಿ. ಫಸ್ಟ್ ಕ್ವಶನ್. ಅದಕ್ಕೂ ಮೊದಲು ನಿನ್ನೆಯ ಒಂದು ವಿಡಿಯೋದಲ್ಲಿ ಲಾಸ್ಟಲ್ಲಿ ಒಂದು ಪ್ರಶ್ನೆಯನ್ನು ಕೇಳಾಗಿತ್ತು, ಇಂದಿನ ಪ್ರಶ್ನೆ ಅಂತ. ಅದು ಏನಿತ್ತು? ಅಥೆನ್ಸ್ನಲ್ಲಿ ಅಕಾಡೆಮಿಯನ್ನು ಸ್ಥಾಪಿಸಿದವರು. ಅಥೆನ್ಸ್ನಲ್ಲಿ ಅಕಾಡೆಮಿ ಹೇಳುವಂತಹದ್ದು ವಿದ್ಯಾಸಂಸ್ಥೆ. ಇದನ್ನು ಸ್ಥಾಪನೆ ಮಾಡಿದಂಥವರು ಯಾರು? ಅರಿಸ್ಟಾಟಲ್, ಅಲೆಕ್ಸಾಂಡರ್, ಪ್ಲೇಟೋ, ಸಾಕ್ರೆಟಿಸ್. ಅಥೆನ್ಸ್ನಲ್ಲಿ ಅಕಾಡೆಮಿಯನ್ನು ಸ್ಥಾಪಿಸಿದವರು. ಇದಕ್ಕೆ ಎಲ್ಲರೂ ಸಹ ಸರಿಯಾದಂತಹ ಉತ್ತರವನ್ನು ಕೊಟ್ಟಿದ್ರಿ. ಸರಿಯಾದ ಉತ್ತರ ಇದಕ್ಕೆ ಪ್ಲೇಟೋ ಅಥೆನ್ಸ್ನಲ್ಲಿ ಅಕಾಡೆಮಿಯನ್ನು ಸ್ಥಾಪನೆ ಮಾಡಿದಂಥದ್ದು. ನೆಕ್ಸ್ಟ್ ಇವತ್ತಿನ ಪ್ರಶ್ನೆಯನ್ನು ನೋಡ್ತಾ ಹೋಗೋಣ. ಮೊದಲನೇ ಪ್ರಶ್ನೆ, ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ? ಅಮೆರಿಕಾವು 5 ವೇಳಾವಲಯವನ್ನು ಹೊಂದಿದೆ, ರಷ್ಯಾ 11 ವೇಳಾವಲಯವನ್ನು ಹೊಂದಿದೆ, ಕೆನಡಾ 6 ವೇಳಾವಲಯವನ್ನು ಹೊಂದಿದೆ, ಹಾಗೆ ಆಸ್ಟ್ರೇಲಿಯಾ 3 ವೇಳಾವಲಯವನ್ನು ಹೊಂದಿದೆ. ಈ ವೇಳಾವಲಯಗಳು ಯಾಕಾಗಿ ಉಪಯೋಗ ಆಗುತ್ತೆ? ದೊಡ್ಡ ಇರುವಂತಹ ದೇಶಗಳಲ್ಲಿ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ವೇಳೆಯಲ್ಲಿ ಬಹಳ ವ್ಯತ್ಯಾಸಗಳು ಉಂಟಾಗುತ್ತೆ. ಈ ವೇಳೆ ವ್ಯತ್ಯಾಸಗಳು ಉಂಟಾಗದೇ ಇರಲಿ ಅನ್ನೋ ಕಾರಣಕ್ಕಾಗಿ ಇಡೀ ಭೂಮಿಯನ್ನು 24 ವೇಳಾವಲಯಗಳನ್ನಾಗಿ ರೂಪಿಸಿದ್ದಾರೆ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆ ಏನು? ಕೆಳಗೆ ವೇಳಾವಲಯಕ್ಕೆ ಕುರಿತಾಗಿ 4 ಸೆಂಟೆನ್ಸ್ಗಳನ್ನು ಕೊಟ್ಟಿದ್ದಾರೆ, ಅದರಲ್ಲಿ ಯಾವುದು ತಪ್ಪು ಅಂತ. ಇಲ್ಲಿ ಮೊದಲನೇದಾಗಿ ಅಮೆರಿಕಾದಲ್ಲಿ 5 ವೇಳಾವಲಯಗಳಿದ್ದಾವೆ, ಇದು ಸರಿಯಾದಂತಹ ಉತ್ತರ. ರಷ್ಯಾ ಸಹ 11 ವೇಳಾವಲಯ ಹೊಂದಿದೆ, ಆಸ್ಟ್ರೇಲಿಯಾ ಸಹ 3 ವೇಳಾವಲಯ ಹೊಂದಿದೆ. ಹಾಗಾಗಿ ತಪ್ಪಾಗಿರುವಂಥದ್ದು ಅಂದರೆ ಕೆನಡಾ 6 ವೇಳಾವಲಯವನ್ನು ಹೊಂದಿದೆ ಅನ್ನುವಂಥದ್ದು. ಸೊ 1ನೇ ಪ್ರಶ್ನೆಗೆ ಸರಿಯಾದಂತಹ ಉತ್ತರ, ತಪ್ಪಾದ ಉತ್ತರವನ್ನು ಆಯ್ಕೆ ಮಾಡಿ ಅನ್ನೋದಾಗಿತ್ತು. ಅದಕ್ಕೆ ಸರಿ ಉತ್ತರ ಕೆನಡಾ 6 ವೇಳಾವಲಯವನ್ನು ಹೊಂದಿದೆ ಅನ್ನುವಂಥದ್ದು. ನೆಕ್ಸ್ಟ್ 2ನೇ ಪ್ರಶ್ನೆ, ಅಗಸ್ಟಸ್ ಸೀಸರ್ ಇಟ್ಟುಕೊಂಡ ಬಿರುದು ಪ್ರಿನ್ಸಪ್, ಇದರ ಅರ್ಥವೇನೆಂದರೆ? ರೋಮನ್ ನಾಗರಿಕತೆಯ ಕಾಲದಲ್ಲಿ ಬರುವಂತಹ ಅಗಸ್ಟಸ್ ಸೀಸರ್ 2ನೇ ತ್ರಿಮೂರ್ತಿ ಆಡಳಿತಗಾರರಲ್ಲಿ ಪ್ರಮುಖನಾಗಿರ್ತಾನೆ. ಅಗಸ್ಟಸ್ ಸೀಸರ್ ಈತ ಪ್ರಿನ್ಸಪ್ ಹೇಳುವಂತಹ ಒಂದು ಬಿರುದನ್ನು ಇಟ್ಕೊಂಡಿರ್ತಾನೆ, ಅಥವಾ ಆತನಿಗಿದ್ದ ಬಿರುದು ಪ್ರಿನ್ಸಪ್ ಅನ್ನೋದಾಗಿರುತ್ತೆ. ಅದರ ಅರ್ಥ: ಆಪ್ಷನ್ 1 ರಾಜಕುಮಾರ, ಆಪ್ಷನ್ 2 ಮಹಾರಾಜ, ಆಪ್ಷನ್ 3 ರಾಜ್ಯದ ಮೊದಲ ನಾಗರಿಕ, ಆಪ್ಷನ್ 4 ಯುವರಾಜ. ಸರಿಯಾದ ಉತ್ತರ ಇಲ್ಲಿ ಆಪ್ಷನ್ 3 ರಾಜ್ಯದ ಮೊದಲ ನಾಗರಿಕ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ ಪ್ರಿನ್ಸಪ್ ಅಂತ. ಅಗಸ್ಟಸ್ ಸೀಸರ್ ಇಟ್ಟುಕೊಂಡಂತಹ ಬಿರುದಾಗಿತ್ತು ಪ್ರಿನ್ಸಪ್ ಹೇಳುವಂಥದ್ದು. ಇದರ ಜೊತೆಯಲ್ಲಿ ಇಂಪರೇಟರ್ ಹೇಳುವಂಥದ್ದು ಸಹ ಆತನಿಗಿದ್ದ ಬಿರುದಾಗಿತ್ತು. ಆಗಸ್ಟ್ ತಿಂಗಳು ಈತನ ಹೆಸರಿನಿಂದಲೇ ಬಂದಿರುವಂಥದ್ದು ಅನ್ನುವಂಥದ್ದನ್ನು ತಿಳಿಸಲಾಗಿದೆ. ನೆಕ್ಸ್ಟ್ 3ನೇ ಪ್ರಶ್ನೆ, ಸೂಕ್ಷ್ಮ ಶಿಲಾಯುಗ ಎಂದು ಕರೆಯಲಾಗುವ ಕಾಲ ಯಾವುದು? ಮಧ್ಯಶಿಲಾಯುಗ, ಹಳೆ ಶಿಲಾಯುಗ, ನವಶಿಲಾಯುಗ, ಮಧ್ಯದ ಹಳೆಯ ಶಿಲಾಯುಗ. ಯಾವುದನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತಾರೆ? ಸರಿಯಾದಂತಹ ಉತ್ತರ ಇಲ್ಲಿ ಮಧ್ಯ ಶಿಲಾಯುಗವನ್ನು ಸೂಕ್ಷ್ಮ ಶಿಲಾಯುಗ ಅಂತ ಕರೀತೇವೆ. ಒಂದು ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಹಾಗೆ ನವಶಿಲಾಯುಗ ಅಂತ ಒಂದು ಶಿಲಾಯುಗ ಇತ್ತು. ಈ ಹಳೆ ಶಿಲಾಯುಗವನ್ನು ಮತ್ತೆ 3 ಭಾಗಗಳನ್ನಾಗಿ ಆದಿ ಶಿಲಾಯುಗ, ಮಧ್ಯ ಶಿಲಾಯುಗ, ಅಂತ್ಯ ಶಿಲಾಯುಗ ಅಂತ ಮಾಡಲಾಗಿದೆ. ಅತಿ ಹೆಚ್ಚಿನ ಕಾಲ ಈ ಹಳೆ ಶಿಲಾಯುಗದಲ್ಲೇ ನಾವು ನೋಡ್ತೇವೆ. ಈ ಹಳೆ ಶಿಲಾಯುಗದ ನಂತರ ಬರುವಂಥದ್ದು ಮಧ್ಯ ಶಿಲಾಯುಗ. ಈ ಮಧ್ಯ ಶಿಲಾಯುಗದಲ್ಲಿ ಜನರು ತಾವು ಬೇಟೆ ಆಡಲಿಕ್ಕೆ ಬಳಸ್ತಾ ಇದ್ದಂತಹ ಆಯುಧಗಳು ಸೂಕ್ಷ್ಮ ಪರಿಕರಗಳಾಗಿದ್ವು.
ಚೂಪನೆಯ ನುಣುಪಾದ ಚಾಕುವಿನ ರೀತಿಯಲ್ಲಿ ಆಯುಧಗಳನ್ನು ತಯಾರು ಮಾಡ್ಕೊಳ್ತಾ ಇದ್ರು. ಹೀಗೆ ಆಯುಧಗಳು ಸೂಕ್ಷ್ಮ ಮತ್ತು ಸೂಕ್ಷ್ಮ ಕೆತ್ತನೆಗಳನ್ನು ಒಳಗೊಳ್ತಾ ಹೋಯಿತು. ಹಾಗಾಗಿ ಈ ಒಂದು ಮಧ್ಯ ಶಿಲಾಯುಗದ ಕಾಲವನ್ನು ಸೂಕ್ಷ್ಮ ಶಿಲಾಯುಗ ಅಥವಾ ಸೂಕ್ಷ್ಮ ಶಿಲಾ ಪರಿಕರಗಳ ಯುಗ ಅಂತ ಕರೀತಾರೆ. ನೆಕ್ಸ್ಟ್ 4ನೇ ಪ್ರಶ್ನೆ, ಯಾವ ನದಿಯು ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಎನ್ನುವುದಾಗಿ 2 ಭಾಗವಾಗಿ ವಿಂಗಡಿಸಿದೆ? ಗೋದಾವರಿ ನದಿ, ನರ್ಮದಾ ನದಿ, ತಾಪಿ ನದಿ ಹಾಗೆ ಕೃಷ್ಣಾ ನದಿ. ಭಾರತವನ್ನು ಸರಿಸುಮಾರಾಗಿ, ಸರಿಯಾಗಿ ಅನ್ನೋದಕ್ಕಿಂತ ಸರಿಸುಮಾರಾಗಿ ಹೆಚ್ಚು ಕಡಿಮೆ ಭಾರತವನ್ನು ಅರ್ಧ ಭಾಗವನ್ನಾಗಿ ಮಾಡಿರುವಂತಹ ನದಿ ಯಾವುದು? ಸರಿಯಾದ ಉತ್ತರ ಇದಕ್ಕೆ ನರ್ಮದಾ ನದಿ. ಈ ನರ್ಮದಾ ನದಿಯು ಭಾರತವನ್ನ, ನರ್ಮದಾ ನದಿಯ ಉತ್ತರ ಭಾಗದಲ್ಲಿರುವಂತಹ ಭಾಗವನ್ನ ಉತ್ತರ ಭಾರತ ಎಂದು, ನರ್ಮದಾ ನದಿಯ ದಕ್ಷಿಣ ಭಾಗದಲ್ಲಿರುವಂತಹ ಭಾಗವನ್ನ ದಕ್ಷಿಣ ಭಾರತ ಅಂತ ಎಂದು ಕರಿತಾ ಇದ್ರು. ಈ ನರ್ಮದಾ ನದಿಯಲ್ಲಿಯೇ ಕರ್ನಾಟಕದ ಅಥವಾ ದಕ್ಕನ್ನಲ್ಲಿ ಆಳ್ವಿಕೆಯನ್ನು ಮಾಡಿದಂತಹ ಇಮ್ಮಡಿ ಪುಲಕೇಶಿಗೆ ಹಾಗೆ ಉತ್ತರದಲ್ಲಿ ಹರ್ಷವರ್ಧನನಿಗೆ ಈ ನರ್ಮದಾ ನದಿಯ ದಡದಲ್ಲಿ ಕಾಳಗ ಆಗುತ್ತೆ. ಅದನ್ನೇ ನರ್ಮದಾ ನದಿ ಕಾಳಗ ಅಂತ ಕರಿತೇವೆ. ಇದರಲ್ಲಿ ವಿಜಯಶಾಲಿಯಾದಂತಹ ಇಮ್ಮಡಿ ಪುಲಕೇಶಿ ದಕ್ಷಿಣಾಪತೇಶ್ವರ ಅಂತ ಬಿರುದನ್ನು ಸಹ ಪಡೆದುಕೊಳ್ತಾನೆ. ಇದು ಒಂದು ರೀತಿಯಲ್ಲಿ ಭಾರತವನ್ನ ಉತ್ತರ ಮತ್ತು ದಕ್ಷಿಣ ಹೇಳಿ 2 ಭಾಗಗಳನ್ನಾಗಿ ಮಾಡಿದಂಥ ಒಂದು ನದಿಯಾಗಿದೆ. ನೆಕ್ಸ್ಟ್ 5ನೇ ಪ್ರಶ್ನೆ, ಜೈನರ 12 ಅಂಗಗಳು ಈ ಭಾಷೆಯಲ್ಲಿದೆ. ದ್ವಾದಶಾಂಗಗಳು, ಜೈನರ ದ್ವಾದಶಾಂಗಗಳು ಅಂತ ಕರಿತೇವೆ. ಅದು ಯಾವ ಭಾಷೆಯಲ್ಲಿ ಕಂಡುಬರುತ್ತೆ? ಹಿಂದಿ ಭಾಷೆ, ಮಾಗಧಿ ಭಾಷೆ, ಸಂಸ್ಕೃತ ಭಾಷೆ, ಪ್ರಾಕೃತ ಭಾಷೆ. ಸರಿಯಾದಂತಹ ಉತ್ತರ ಇದು ಪ್ರಾಕೃತ ಭಾಷೆಯಲ್ಲಿ ಕಂಡುಬರುವಂಥದ್ದು. ಪ್ರಾಕೃತ ಭಾಷೆಯಲ್ಲಿ ಈ ಜೈನರ ದ್ವಾದಶಾಂಗಗಳು, ಜೈನರ ಪವಿತ್ರ ಗ್ರಂಥ ಅಂತಲೂ ನಾವು ಇದನ್ನು ಕರಿತೇವೆ. ವರ್ಧಮಾನ ಮಹಾವೀರ ಜೈನರಲ್ಲಿ ಪ್ರಸಿದ್ಧಿಯನ್ನು ಅಥವಾ ಪ್ರಖ್ಯಾತಿಯನ್ನು ಪಡೆದಂಥವನಾಗಿರ್ತಾನೆ. ಪಾರ್ಶ್ವನಾಥ ಅವನಿಗಿಂತ 23ನೇ ತೀರ್ಥಂಕರ ಆಗಿ ಇದ್ದಂಥವನು ಪಾರ್ಶ್ವನಾಥ. 24ನೇ ತೀರ್ಥಂಕರ ವರ್ಧಮಾನ ಮಹಾವೀರ. ನೆಕ್ಸ್ಟ್ 6ನೇ ಪ್ರಶ್ನೆ, ನಿಧಾನಗತಿಯ ಅತ್ಯಂತ ಹಾನಿಕಾರಕ ಭೂಕಂಪನದ ಅಲೆ ಯಾವುದು? ಮೇಲ್ಮೈ ಉದ್ದ ಅಲೆ, ಪ್ರಾಥಮಿಕ ಅಲೆ, ತಳ್ಳುವ ಅಲೆ, ದ್ವಿತೀಯ ಅಲೆ. ಯಾವುದು ನಿಧಾನಗತಿಯಲ್ಲಿರುತ್ತೆ ಹಾಗೂ ಅತ್ಯಂತ ಹಾನಿಕಾರಕ ಆಗಿರುತ್ತೆ? ಭೂಕಂಪನದ ಅಲೆಗಳನ್ನು ನಾವು 3 ವಿಧಗಳನ್ನಾಗಿ ಮಾಡ್ತೇವೆ. ಒಂದು ಪ್ರಾಥಮಿಕ ಅಲೆ ಅಥವಾ ನೀಳ ಅಲೆ ಅಂತ ಕರಿತೇವೆ. 2ನೇದು ಇರುವಂಥದ್ದು ದ್ವಿತೀಯ ಅಲೆ ಅಥವಾ ಅಡ್ಡ ಅಲೆ. ಹಾಗೆ 3ನೇದು ತೃತೀಯ ಅಥವಾ ಮೇಲ್ಮೈ ಅಲೆ ಅಂತ ಕರೆಯುವಂಥದ್ದು. ಈ ಪ್ರಾಥಮಿಕ ಅಲೆಗಳು ಭೂಕಂಪನದ ಕೇಂದ್ರದಿಂದ ನೇರವಾಗಿ ಅದರ ಹೊರ ಕೇಂದ್ರಕ್ಕೆ ಬರುವಂತಹ ಅಲೆಗಳಾಗಿದ್ದಾವೆ. ಹಾಗೆ ದ್ವಿತೀಯ ಅಲೆಗಳೇನಿದ್ದಾವೆ ಇವು ಪ್ರಾಥಮಿಕ ಅಲೆಯ ನಂತರ ಭೂಮಿ ಮೇಲ್ಭಾಗಕ್ಕೆ ಬರುತ್ತೆ. ಇವು ದ್ರವ ವಸ್ತುಗಳ ಮೂಲಕ ಚಲಿಸಲಾರವು. ಯಾವುದು ದ್ರವ ವಸ್ತುವಿನ ಮೂಲಕ ಚಲಿಸಲಾರದೇ ಇರುವಂತಹ ಭೂಕಂಪನದ ಅಲೆ ಕೇಳಿದ್ರೆ ಅದು ದ್ವಿತೀಯ ಅಲೆ ಆಗಿರುತ್ತೆ. ಹಾಗೆ ಕೊನೆಯದಾಗಿ ಬರುವಂತಹ ಈ ಮೇಲ್ಮೈ ಉದ್ದ ಅಲೆ ಏನಿದೆ ಅದು ಅತ್ಯಂತ ನಿಧಾನಗತಿಯಾಗಿರುತ್ತೆ ಹಾಗೂ ಅತ್ಯಂತ ಹಾನಿಕಾರಕ ಅಲೆ ಆಗಿರುತ್ತೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 1, ಮೇಲ್ಮೈ ಉದ್ದ ಅಲೆ ಅತ್ಯಂತ ಹಾನಿಕಾರಕವಾಗಿರುವಂಥದ್ದು. ನೆಕ್ಸ್ಟ್ 7ನೇ ಪ್ರಶ್ನೆ, ಲೋಯಸ್ ಮೈದಾನ ಇದರ ಪ್ರಮುಖ ಭೂಸ್ವರೂಪ ಆಗಿದೆ. ಮಾರುತಗಳು, ಅಂತರ್ಗುವೆ, ಸಮುದ್ರದ ಅಲೆ, ಮಳೆ. ಲೋಯಸ್ ಮೈದಾನ ಹೇಳುವಂಥದ್ದು ಯಾವುದರ ಒಂದು ಸ್ವರೂಪ ಆಗಿದೆ? ಸರಿಯಾದಂತಹ ಉತ್ತರ ಇಲ್ಲಿ ಮಾರುತಗಳ ಒಂದು ಪ್ರಮುಖ ಭೂಸ್ವರೂಪ ಲೋಯಸ್ ಮೈದಾನ. ಈ ಮರುಭೂಮಿಯ ಪ್ರದೇಶಗಳಲ್ಲಿ ಕಂಡುಬರುತ್ತೆ. ಚೀನಾದಲ್ಲಿ ಕಂಡುಬರುತ್ತೆ. ಒಂದು ಹಳದಿ ಬಣ್ಣದ ಒಂದು ಅರ್ಧಚಂದ್ರಾಕೃತಿಯ ಒಂದು ರಚನೆ ಕಂಡುಬರುತ್ತೆ. ಇದನ್ನು ಲೋಯಸ್ ಮೈದಾನ ಅಂತ ಕರಿತೇವೆ. ಇದು ಪ್ರಮುಖ ಉದಾಹರಣೆ ಅಂದರೆ ಚೀನಾದ ಲೋಯಸ್ ಮೈದಾನ ಆಗಿದೆ. ಇದರ ಜೊತೆಯಲ್ಲಿ ಅಂತರ್ಗುಹೆಯಲ್ಲಿ ಒಂದಿಷ್ಟು ಭೂಸ್ವರೂಪಗಳಿರುತ್ತೆ. ಸಮುದ್ರದ ಅಲೆಗಳು ಅವರದೇ ಆದ ಭೂಸ್ವರೂಪ, ನದಿ, ಹಿಮ ನದಿ ಇವೆಲ್ಲವೂ ಸಹ ಇವರದ ಕೆಲವೊಂದಿಷ್ಟು ಭೂಸ್ವರೂಪಗಳು ಕಂಡುಬರುತ್ತೆ. ಇವು ನಗ್ನೀಕರಣ ಅಥವಾ ಶಿಥಲೀಕರಣವನ್ನು ಮಾಡುವಂತಹ ಸಂದರ್ಭದಲ್ಲಿ. ಇದರ ಕುರಿತಾಗಿ ಶಿಲಾಗೋಳ ಹೇಳುವಂತಹ ಒಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇರುವಂತಹ ನಾವು ವಿಡಿಯೋವನ್ನು ಮಾಡಿ ಆಗಿದೆ ಆಲ್ರೆಡಿ, ಶಿಲಾಗೋಳ ಅಂತ. ಆ ವಿಡಿಯೋವನ್ನು ನೀವು ನೋಡ್ಬೋದು. ಅದರಲ್ಲಿ ಡೀಟೇಲ್ ಆಗಿ ನದಿಯ
ಮೇಲ್ಕಣಿವೆ ಪಾತ್ರ, ಮಧ್ಯ ಕಣಿವೆ ಪಾತ್ರ, ಕೆಳಕಣಿವೆ ಪಾತ್ರದ ಭೂಸ್ವರೂಪಗಳು ಯಾವ್ಯಾವ್ದಿರುತ್ತೆ, ಹಿಮನದಿಯ ಭೂಸ್ವರೂಪ ಯಾವುದು, ಮಾರುತದ್ದು ಯಾವುದು, ಅಂತರ್ಗುಹೆ, ಹಾಗೆ ಸಮುದ್ರದ ಅಲೆ, ಇವೆಲ್ಲದರ ಭೂಸ್ವರೂಪಗಳು ಯಾವ್ಯಾವ್ದು ಇರುತ್ತೆ ಅನ್ನೋದನ್ನು ಡೀಟೇಲ್ ಆಗಿ ತಿಳಿಸಲಾಗಿದೆ. ಆ ವಿಡಿಯೋವನ್ನೊಮ್ಮೆ ನೋಡಿ, ಇದರಿಂದ ನಿಮಗೆ ಕ್ಲಾರಿಫೈ ಆಗುತ್ತೆ. ಸೊ ಇಲ್ಲಿ ಲೋಯಸ್ ಮೈದಾನ ಇದು ಮಾರುತಗಳ ಒಂದು ಪ್ರಮುಖ ಭೂಸ್ವರೂಪ ಆಗಿದೆ. ನೆಕ್ಸ್ಟ್ 8ನೇ ಪ್ರಶ್ನೆ, ಅಪರಾಹ್ನ ಮಳೆ ಎಂದು ಪ್ರಸಿದ್ಧಿ ಆಗಿರುವುದು ಪರ್ವತ ಮಳೆ, ಆವರ್ತ ಮಳೆ, ವಾಯುಮುಖ ಮಳೆ, ಪರಿಸರಣ ಮಳೆ. ಸರಿಯಾದ ಉತ್ತರ ಇಲ್ಲಿ ಪರಿಸರಣ ಮಳೆ. ಇದು ಅಪರಾಹ್ನ ಮಳೆ ಅಂತ ಕರೀತಾವೆ. ಈ ಬೇಸಿಗೆ ಕಾಲದಲ್ಲಿ ಈ ಅಪರಾಹ್ನ ಮಳೆ ಉಂಟಾಗುತ್ತೆ. ಬೇಸಿಗೆಯಲ್ಲಿ ಅತಿಯಾದ ಉಷ್ಣದಿಂದಾಗಿ ಭೂಮಿಯ ಮೇಲೆ ನೀರು ಕಾದು ತಂಪಾಗಿ ಘನೀಭವಿಸಿ ಸಂಜೆಯ ಸಮಯದಲ್ಲಿ ಗುಡುಗು ಸಿಡಿಲಿನ ಸಹಿತ ಜೊತೆಗೆ ಆಲಿಕಲ್ಲಿನ ಸಹಿತ ಮಳೆ ಉಂಟಾಗುತ್ತೆ. ಇದನ್ನ ಅಪರಾಹ್ನ ಮಳೆ ಅಂತ ಕರೀತಾರೆ. ಅಪರಾಹ್ನ ಮಳೆ ಅಂತ ಕರೆಯುವಂಥದ್ದು. ಪರಿಸರಣ ಮಳೆಯನ್ನ ಅಪರಾಹ್ನ ಮಳೆ ಅಂತಲೂ ಸಹ ಕರೀತಾರೆ. ನೆಕ್ಸ್ಟ್ 9ನೇ ಪ್ರಶ್ನೆ, ಕಬ್ಬನ್ನು ಸಕ್ಕರೆಯಾಗಿ ಪರಿವರ್ತಿಸುವುದು ಈ ಉದ್ಯಮಕ್ಕೆ ಸೇರಿದೆ. ಕಬ್ಬು ಒಂದು ಕಚ್ಚಾ ವಸ್ತು, ಅದನ್ನು ಸಕ್ಕರೆಯಾಗಿ ಪರಿವರ್ತಿಸುವುದು ಅಂದರೆ ಸಕ್ಕರೆ ಅದೊಂದು ಉತ್ಪನ್ನ ಆಗುತ್ತೆ. ಈ ಒಂದು ಕಚ್ಚಾ ವಸ್ತುವನ್ನು ಉತ್ಪನ್ನವನ್ನಾಗಿ ಪರಿವರ್ತಿಸುವುದು ಯಾವ ಉದ್ಯಮಕ್ಕೆ ಸೇರಿದೆ? ಉತ್ಪಾದನಾ ಉದ್ಯಮ, ನಿರ್ಮಾಣ ಉದ್ಯಮ, ಪ್ರಾಥಮಿಕ ಉದ್ಯಮ, ತಳಿ ವೈಜ್ಞಾನಿಕ ಉದ್ಯಮ. ಇಲ್ಲಿ ಸರಿಯಾದಂತಹ ಉತ್ತರ ಉತ್ಪಾದನಾ ಉದ್ಯಮಕ್ಕೆ ಸಂಬಂಧಪಟ್ಟಿರುವಂಥದ್ದು. ಯಾವುದೇ ಕಚ್ಚಾ ವಸ್ತುಗಳನ್ನು, ಹತ್ತಿಯನ್ನು ಬಟ್ಟೆಯನ್ನಾಗಿ ತಯಾರಿಸುವುದು ಉತ್ಪಾದನಾ ಉದ್ಯಮಕ್ಕಾಗಿದೆ. ಇನ್ನು ನಿರ್ಮಾಣ ಉದ್ಯಮ ಅಂದರೆ ಕಟ್ಟಡಗಳನ್ನು ನಿರ್ಮಾಣ ಮಾಡುವಂಥದ್ದು, ಸೇತುವೆಗಳ ನಿರ್ಮಾಣ ಮಾಡುವಂಥದ್ದು, ಇವೆಲ್ಲವೂ ನಿರ್ಮಾಣ ಉದ್ಯಮಕ್ಕೆ ಸೇರಿದೆ. ಪ್ರಾಥಮಿಕ ಉದ್ಯಮ ಅಂದರೆ ಕೃಷಿಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ತಳಿ ವೈಜ್ಞಾನಿಕ ಅಂದರೆ ಕೆಲವೊಂದಿಷ್ಟು ಪ್ರಾಣಿ ಪಕ್ಷಿಗಳ ಪುನರ್ ಉತ್ಪಾದನೆಯಲ್ಲಿ ತೊಡಗುವಂಥದ್ದು, ಅಥವಾ ಭೂ ಅಗೆತದ ಮೂಲಕ ಕೆಲವೊಂದಿಷ್ಟು ಕಲ್ಲಿದ್ದಲು, ಪೆಟ್ರೋಲಿಯಂಗಳನ್ನು ತೆಗೆಯುವಂಥದ್ದು, ಇವೆಲ್ಲವೂ ತಳಿ ವೈಜ್ಞಾನಿಕಕ್ಕೆ ಬರುವಂಥದ್ದಾಗಿದೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 1 ಉತ್ಪಾದನಾ ಉದ್ಯಮ. ನೆಕ್ಸ್ಟ್ 10ನೇ ಪ್ರಶ್ನೆ, ಸ್ಥಳದ ಅಡಚಣೆಯನ್ನು ನಿವಾರಿಸಲು ವ್ಯವಹಾರದಲ್ಲಿ ಈ ವ್ಯವಸ್ಥೆಯನ್ನು ಬಳಸುತ್ತಾರೆ. ಬ್ಯಾಂಕ್ ಸೇವೆ, ವಿಮಾ ಸೇವೆ, ಸಾರಿಗೆ ಸೇವೆ, ಜಾಹೀರಾತು. ಸ್ಥಳದ ಅಡಚಣೆ, ಫಾರ್ ಎಕ್ಸಾಂಪಲ್ ಒಂದು ಊರಿನಲ್ಲಿ ಭತ್ತವನ್ನು ಬೆಳೀತಾ ಇದ್ದಾರೆ, ಅದನ್ನು ಶೇಖರಣೆಯನ್ನು ಮಾಡಿಡಲಿಕ್ಕೆ ಅಥವಾ ಅದನ್ನು ಇಡಲಿಕ್ಕೆ ಸರಿಯಾದ ಜಾಗವಿಲ್ಲ, ಇನ್ನೊಂದು ಊರಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಉಗ್ರಾಣವಿದೆ. ಇಲ್ಲಿ ಬೆಳೆದಂತಹ ಒಂದು ಭತ್ತವನ್ನು ಇನ್ನೊಂದು ಊರಿಗೆ ನಾವು ತೆಗೆದುಕೊಂಡು ಹೋಗಬೇಕು. ಸ್ಥಳದ ಅಡಚಣೆ ಇಲ್ಲಿ ಇರೋದ್ರಿಂದ ಅದನ್ನು ನಿವಾರಿಸಲಿಕ್ಕಾಗಿ ನಾವು ಏನನ್ನು ಬಳಸ್ತೇವೆ? ಆಗ ಸಾರಿಗೆಯನ್ನು ಬಳಸುವಂಥದ್ದು. ಸೊ ಸ್ಥಳದ ಅಡಚಣೆಯನ್ನು ನಿವಾರಿಸಲಿಕ್ಕಾಗಿ ಸಾರಿಗೆಯನ್ನು ಬಳಸ್ತೇವೆ ನಾವು. ಇನ್ನು ಬ್ಯಾಂಕ್ ಸೇವೆಯನ್ನು ಬಳಸುವಂಥದ್ದು ಹಣಕಾಸಿನ ವ್ಯವಸ್ಥೆಗೆ. ವಿಮಾ ಸೇವೆ ನಷ್ಟದ ಭಯಕ್ಕೆ. ಈಗ ಯಾವುದೋ ಭತ್ತ ಆಗಿರ್ಬೋದು, ಕೆಲವೊಂದಿಷ್ಟು ಉತ್ಪನ್ನಗಳು ನಷ್ಟದ ಭಯವನ್ನು ಹೊಂದಿರ್ತವೆ. ಶೇಖರಿಸಿಟ್ಟಲ್ಲಿ ಹಾಳಾಗ್ಬೋದು, ಅಥವಾ ಬೆಂಕಿಗೆ ತುತ್ತಾಗಬಹುದು, ಬರಗಾಲಕ್ಕೆ ತುತ್ತಾಗಬಹುದು. ಆಗ ವಿಮಾ ಸೇವೆಗಳು ಇಂಪಾರ್ಟೆಂಟ್ ಆಗುತ್ತೆ. ಜಾಹೀರಾತು ಇದು ಜ್ಞಾನಕ್ಕಾಗಿ, ಗ್ರಾಹಕನ ಜ್ಞಾನಕ್ಕಾಗಿ ಅಥವಾ ಗ್ರಾಹಕನ ಅವಶ್ಯಕತೆ ಏನಿದೆ ಅನ್ನುವಂಥದ್ದನ್ನು ಉತ್ಪಾದಕ ತಿಳಿದುಕೊಳ್ಳಲಿಕ್ಕೆ ಆತನ ಜ್ಞಾನಕ್ಕಾಗಿ ಜಾಹೀರಾತು ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ 11ನೇ ಪ್ರಶ್ನೆ, ಭಾರತದ ಸಹಜ ಪೌರತ್ವವನ್ನು ಪಡೆಯಲು ಅನ್ಯ ದೇಶದವರು ಇವರಿಗೆ ಅರ್ಜಿ ಸಲ್ಲಿಸಬೇಕು. ಭಾರತದಲ್ಲಿ ಪೌರತ್ವವನ್ನು ಪಡಿಬೇಕು, ಭಾರತಕ್ಕೆ ಬಂದು ಸುಮಾರು 5-6 ವರ್ಷಗಳು ಕಳೆದಿದ್ದಾವೆ ಅನ್ಯ ದೇಶರಿಗೆ ಅಂತಾದರೆ ಅವರು ಭಾರತದ ಪೌರತ್ವವನ್ನು ಪಡೀಲಿಕ್ಕೆ ಯಾರಿಗೆ ತಾವು ಅರ್ಜಿಯನ್ನು ಸಲ್ಲಿಸಬೇಕು? ಪ್ರಧಾನಮಂತ್ರಿಯ ಕಾರ್ಯಾಲಯ, ಸುಪ್ರೀಂ ಕೋರ್ಟ್, ರಾಷ್ಟ್ರಪತಿಗಳಿಗೆ, ವಿದೇಶಿ ವ್ಯವಹಾರ ಇಲಾಖೆಗೆ. ಸರಿಯಾದಂತಹ ಉತ್ತರ ಇಲ್ಲಿ ರಾಷ್ಟ್ರಪತಿಗಳಿಗೆ ಮನವಿಯನ್ನು ಸಲ್ಲಿಸಬೇಕಾಗತ್ತೆ. ರಾಷ್ಟ್ರಪತಿಯವರಿಗೆ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ. ಕೆಲವೊಂದಿಷ್ಟು ಏನು ರೂಲ್ಸ್ ರೆಗ್ಯುಲೇಷನ್ಗಳಿರ್ತವೆ ಅದನ್ನೆಲ್ಲವನ್ನು ಫಿಲ್ ಮಾಡಿ ಅದೆಲ್ಲವನ್ನು ಪಾಲಿಸಿದ ಮೇಲೆ ರಾಷ್ಟ್ರಪತಿಯವರಿಗೆ ಅರ್ಜಿ ಸಲ್ಲಿಸಿ ಈ ಭಾರತದ ಸಹಜ ಪೌರತ್ವವನ್ನು ವಿದೇಶಿಯರು ಸಹ ಪಡೆದುಕೊಳ್ಬಹುದಾಗಿದೆ. ನೆಕ್ಸ್ಟ್ 12ನೇ ಪ್ರಶ್ನೆ, ರೋಮನ್ನರು ಕಾರ್ಥೇಜಿಯನ್ನರ ಜೊತೆ ಪ್ಯೂನಿಕ್ ಯುದ್ಧಗಳನ್ನು ಎಷ್ಟು ವರ್ಷಗಳ ಕಾಲ ನಡೆಸಿದರು? ಈ ರೋಮನ್ನರು ಕಾರ್ಥೇಜಿಯನ್ನರ ಜೊತೆ ಪ್ಯೂನಿಕ್ ಯುದ್ಧಗಳನ್ನು ಮಾಡ್ತಾರೆ. ಯಾಕಾಗಿ ಅಂದರೆ ಉತ್ತರ ಮೆಡಿಟರೇನಿಯನ್ ಪ್ರದೇಶದಲ್ಲಿ ಸಿಸಿಲಿ ಹೇಳುವಂಥದ್ದೊಂದು ಪ್ರದೇಶ ಇರುತ್ತೆ. ಅದು ಅತ್ಯಂತ ಫಲವತ್ತಾದಂತಹ ಒಂದು ಪ್ರದೇಶ. ಆ ಪ್ರದೇಶವನ್ನು ಪಡೆದುಕೊಳ್ಬೇಕು ಹೇಳುವುದ ಕಾರಣಕ್ಕಾಗಿ ರೋಮನ್ನರು ಹಾಗೂ ಕಾರ್ಥೇಜಿಯನ್ನರ ನಡುವೆ ಯುದ್ಧ ನಡೆಯುತ್ತೆ. ಆ ಯುದ್ಧವನ್ನು ಪ್ಯೂನಿಕ್ ಯುದ್ಧಗಳು ಅಂತ ಕರೀತಾರೆ.
ಈ ಪ್ಯೂನಿಕ್ ಯುದ್ಧಗಳನ್ನು ಒಟ್ಟು ಎಷ್ಟು ವರ್ಷಗಳ ಕಾಲ ನಡೆಸ್ತಾರೆ? 108 ವರ್ಷಗಳು, 128 ವರ್ಷಗಳು, 188 ವರ್ಷಗಳು, 118 ವರ್ಷಗಳು. ಸರಿಯಾದ ಉತ್ತರ ಇಲ್ಲಿ 118 ವರ್ಷಗಳ ಕಾಲ ನಡೆಯುತ್ತೆ ಈ ಪ್ಯೂನಿಕ್ ಯುದ್ಧಗಳು. ಈ ಪ್ಯೂನಿಕ್ ಯುದ್ಧದಲ್ಲಿ ಕೊನೆಗೆ ರೋಮನ್ನರು ಜಯಶಾಲಿಗಳಾಗ್ತಾರೆ. ಪ್ಯೂನಿಕ್ ಯುದ್ಧದಲ್ಲಿ ಗೆದ್ದಂತಹ ರೋಮನ್ನರು ಈ ಸಿಸಿಲಿ ಫಲವತ್ತಾದ ಪ್ರದೇಶ, ರೋಮನ್ ಸಾಮ್ರಾಜ್ಯದ ವಿಸ್ತರಣೆಗಳನ್ನೆಲ್ಲ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ನೆಕ್ಸ್ಟ್ 13ನೇ ಪ್ರಶ್ನೆ, ಭೂಖಂಡಗಳ ಮೇಲ್ಪದರು. ಸಿಯಲ್, ಸೈಮಾ, ಮ್ಯಾಂಟಲ್, ಕೇಂದ್ರಗೋಳ. ಇದು ಶಿಲಾಗೋಳ ಪಾಠದಲ್ಲಿ ಬರುವಂಥದ್ದಾಗಿದೆ. ಭೂಖಂಡಗಳ ಮೇಲ್ಪದರನ್ನ ಏನೆಂದು ಕರೆಯುತ್ತಾರೆ? ಇದನ್ನ ಕರೆಯುವಂಥದ್ದು ಸಿಯಾಲ್ ಅಂತ ಕರೀತಾರೆ. ಹೇಗೆ ಇದೊಂದು ಭೂಮಿಯ ಭಾಗವನ್ನು ನಾವು ತೆಗೆದುಕೊಂಡಿದ್ದೀವಿ ಅಂದರೆ ಇಲ್ಲಿ 3 ಭಾಗಗಳನ್ನ, ಪ್ರಮುಖ ಭಾಗಗಳನ್ನ ನೋಡ್ತೇವೆ. ಫಸ್ಟ್ ಇರುವಂಥದ್ದು ಭೂಚಿಪ್ಪು ಅಂತ ಕರಿತೇವೆ. ಎರಡನೇದಾಗಿ ಇರುವಂಥದ್ದು ಮ್ಯಾಂಟಲ್, ಹಾಗೆ ಕೊನೆಯದಾಗಿ ಇರುವಂಥದ್ದು ಕೇಂದ್ರಗೋಳ. ಇದು ಪ್ರತಿಯೊಂದು ಸಹ ಮತ್ತೆ 2 ಭಾಗಗಳನ್ನಾಗಿ ಮಾಡ್ತೇವೆ. ಈ ಭೂಚಿಪ್ಪಿನಲ್ಲಿ ಭೂಖಂಡಗಳ ಮೇಲ್ಪದರು ಮತ್ತು ಸಾಗರಿಕಾ ವಲಯದ ಮೇಲ್ಪದರು ಅಂತ ಕರಿತೇವೆ. ಮ್ಯಾಂಟಲ್ನಲ್ಲಿ ಎಸ್ತನೋಸ್ಪಿಯರ್ ಮತ್ತು ಮೆಸೋಸ್ಪಿಯರ್ ಅಂತ ಬರುತ್ತೆ. ಕೇಂದ್ರಗೋಳದಲ್ಲಿ ಹೊರ ಕೇಂದ್ರಗೋಳ, ಒಳ ಕೇಂದ್ರಗೋಳ ಅಂತ ಬರುತ್ತೆ. ಇಲ್ಲಿ ಭೂಖಂಡಗಳ ಮೇಲ್ಪದರು ಅಂತ ಸಿಯಾಲ್ ಅನ್ನ ಕರಿತೇವೆ. ಕಾರಣ ಏನು ಅಂದ್ರೆ ಇಲ್ಲಿ ಸಿಲಿಕಾ ಮತ್ತು ಅಲ್ಯೂಮಿನಿಯಂಗಳು ಅಧಿಕವಾಗಿ ಕಂಡು ಬರೋದ್ರಿಂದ ಭೂಖಂಡಗಳ ಮೇಲ್ಪದರನ್ನ ಸಿಯಾಲ್ ಅಂತ ಕರಿತೇವೆ. ಅದರ ನೆಕ್ಸ್ಟ್ ಬರುವಂತಹ ಸಾಗರಿಕ ವಲಯಗಳ ಮೇಲ್ಪದರನ್ನ ಸೈಮಾ ಅಂತ ಕರೀತಾರೆ. ಕಾರಣ ಏನು? ಸಿಲಿಕಾ ಮತ್ತು ಮೆಗ್ನೀಷಿಯಂಗಳು ಅಲ್ಲಿ ಹೆಚ್ಚಾಗಿ ಕಂಡು ಬರೋದ್ರಿಂದ. ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ 1 ಸಿಯಾಲ್ ಅಂತ ಕರೀತಾರೆ. ಅದನ್ನ ಇಂಗ್ಲಿಷ್ನಲ್ಲಿ SiAl ಅಂತ ಕರಿತೇವೆ. Si ಅಂದ್ರೆ ಸಿಲಿಕಾ, Al ಅಂದ್ರೆ ಅಲ್ಯೂಮಿನಿಯಂ. ಇವೆರಡು ಅಧಿಕವಾಗಿ ಇರೋದ್ರಿಂದ ಭೂಖಂಡಗಳ ಮೇಲ್ಪದರನ್ನ ಸಿಯಾಲ್ ಅಂತ ಕರೆಯುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ, ಅಂತರಾಗ್ನಿ ಶಿಲೆಗೆ ಇದು ಉದಾಹರಣೆ. ಜ್ವಾಲಾಮುಖಿ ಶಿಲೆ, ಲಾವಾ ಶಿಲೆ, ಜೇಡಿ ಶಿಲೆ, ಗ್ರಾನೈಟ್. ಸರಿಯಾದಂತಹ ಉತ್ತರ ಇಲ್ಲಿ ಗ್ರಾನೈಟ್. ಇದು ಅಂತರಾಗ್ನಿ ಶಿಲೆಗೆ ಉದಾಹರಣೆ. ಶಿಲೆಗಳಲ್ಲಿ ನಾವು ಪ್ರಾಥಮಿಕ ಶಿಲೆ, ಕಣಶಿಲೆ ಅಥವಾ ದ್ವಿತೀಯ ಶಿಲೆ, ಹಾಗೆ ರೂಪಾಂತರ ಶಿಲೆ. ಪ್ರಾಥಮಿಕ ಶಿಲೆಯನ್ನು ಅಗ್ನಿಶಿಲೆ ಅಂತಾನೂ ಕರಿತೇವೆ. ಅಗ್ನಿಶಿಲೆ, ಕಣಶಿಲೆ ಮತ್ತು ರೂಪಾಂತರ ಶಿಲೆ ಅಂತ ಪ್ರಮುಖವಾಗಿ 3 ವಿಧಗಳನ್ನು ನೋಡ್ತೇವೆ. ಈ ಅಗ್ನಿಶಿಲೆಯಲ್ಲಿ ಪುನಃ 2 ವಿಧ ಬರುತ್ತೆ. ಏನು? ಅಂತರಾಗ್ನಿ ಶಿಲೆ ಮತ್ತು ಬಹಿರಗ್ನಿ ಶಿಲೆ ಅಥವಾ ಅಂತಃಸರಣ ಶಿಲೆ, ಬಹಿಸ್ಸರಣ ಶಿಲೆ ಅಂತ ಕರಿತೇವೆ. ಈ ಅಗ್ನಿಶಿಲೆಗಳು ಇವು ಜ್ವಾಲಾಮುಖಿಗಳ ರಚನೆಯಿಂದ ಉಂಟಾಗಿರೋದ್ರಿಂದ ಇದನ್ನು ಅಗ್ನಿಶಿಲೆ ಅಥವಾ ಪ್ರಾಥಮಿಕ ಶಿಲೆ ಅಂತ ಕರಿತೇವೆ. ಈ ಪ್ರಾಥಮಿಕ ಶಿಲೆಯಲ್ಲಿ ಅಂತಃಸರಣ ಶಿಲೆ ಅಥವಾ ಅಂತರಾಗ್ನಿ ಶಿಲೆ ಹೇಳುವಂಥದ್ದು ಭೂಮಿಯ ಒಳಗಿನ ಲಾವಾವು ಹೊರಗೆ ಬರುವುದಕ್ಕಿಂತಲೂ ಮೊದಲು, ಮ್ಯಾಗ್ಮಾ ಅಥವಾ ಲಾವಾರಸ ಹೊರಗೆ ಬರುವುದಕ್ಕಿಂತ ಮೊದಲು ಭೂಮಿಯ ಅಂತರಾಳದಲ್ಲೇ ತಂಪಾಗಿ ಘನೀಭವಿಸಿ ಒಂದು ಶಿಲೆ ಉಂಟಾದ್ರೆ ಅದನ್ನ ಅಂತರಾಗ್ನಿ ಶಿಲೆ ಅಂತ ಕರಿತೇವೆ. ಅದೇ ಲಾವಾ ಭೂಮಿಯ ಹೊರಭಾಗಕ್ಕೆ ಬಂದು ತಂಪಾಗಿ ಘನೀಭವಿಸಿ ಉಂಟಾದ್ರೆ ಅದನ್ನ ಬಹಿಸ್ಸರಣ ಶಿಲೆ ಅಂತ ಕರೆಯುವಂಥದ್ದು. ಇನ್ನು ಕಣಶಿಲೆ ಪ್ರಾಥಮಿಕ ಶಿಲೆಯ ನಂತರ ಬರುವಂತಹ ಕಣಶಿಲೆ. ಇದು ಪ್ರಾಥಮಿಕ ಶಿಲೆಯ ಶಿಥಲೀಕರಣದಿಂದ, ನೀರುಗಳು ಅಥವಾ ಕೆಲವೊಂದಿಷ್ಟು ಸವೆತ ಕಾರಣದಿಂದಾಗಿ ಕಣಶಿಲೆ ಉಂಟಾಗುತ್ತೆ. ಇನ್ನು ಪ್ರಾಥಮಿಕ ಮತ್ತು ಕಣಶಿಲೆಗಳು ಅತಿ ಉಷ್ಣಕ್ಕೆ ಒತ್ತಡಕ್ಕೆ ಒಳಗಾಗಿ ರೂಪಾಂತರ ಶಿಲೆಗಳು ಉಂಟಾಗುತ್ತೆ. ಇಲ್ಲಿ ಅಂತಃಸರಣ ಮತ್ತು ಬಹಿಸ್ಸರಣ ಶಿಲೆ. ಅಂತಃಸರಣ ಶಿಲೆ ಅಂದ್ರೆ ಭೂಮಿಯ ಅಂತರಾಳದಲ್ಲೇ ಶಿಲೆಗಳು ಉಂಟಾಗುವಂಥದ್ದು. ಇದಕ್ಕೆ ಉದಾಹರಣೆ ಗ್ರಾನೈಟ್ ಆಗಿದೆ. ನೆಕ್ಸ್ಟ್ 15ನೇ ಪ್ರಶ್ನೆ, ಪುನರ್ರಫ್ತು ವ್ಯಾಪಾರಕ್ಕೆ ಪ್ರಸಿದ್ಧವಾದ ಪಟ್ಟಣ ಯಾವುದು? ಆಪ್ಷನ್ಗಳು ಯಾವ್ಯಾವ್ದಿದೆ? ಬೆಂಗಳೂರು, ನ್ಯೂಯಾರ್ಕ್, ಸಿಂಗಾಪುರ, ಚೀನಾ. ಪುನರ್ರಫ್ತು ವ್ಯಾಪಾರದಲ್ಲಿ 3 ವಿಧಗಳನ್ನು ನೋಡ್ತೇವೆ. ಆಮದು, ಹಾಗೆ ರಫ್ತು ಮತ್ತು ಪುನರ್ರಫ್ತು. 3 ವಿಧಗಳನ್ನು ನಾವು ನೋಡ್ತೇವೆ. ಆಮದು ಅಂದ್ರೆ ಏನು? ನಮ್ಮ ಅವಶ್ಯಕತೆಗಾಗಿ ನಮ್ಮಲ್ಲಿ ಇರದ ಸಂಪನ್ಮೂಲಗಳನ್ನು ಬೇರೊಂದು ದೇಶದಿಂದ ಆಮದು ಮಾಡಿಕೊಳ್ಳುವಂಥದ್ದು. ಅದೇ ರಫ್ತು ಅಂದರೆ ನಮ್ಮಲ್ಲಿರುವ ಸಂಪನ್ಮೂಲಗಳನ್ನು ಇನ್ನೊಂದು ದೇಶದ ಅವಶ್ಯಕತೆಗೆ ನೀಡುವಂಥದ್ದು, ಅವರಿಗೆ ಕೊಡುವಂಥದ್ದು. ಆದರೆ ಪುನರ್ರಫ್ತು ಅಂದ್ರೆ ಏನು? ಒಂದು ದೇಶದಿಂದ ವಸ್ತುಗಳನ್ನು ಆಮದು ಮಾಡಿಕೊಂಡು ಅದನ್ನ ಇನ್ನೊಂದು ದೇಶಕ್ಕೆ ರಫ್ತು ಮಾಡುವಂಥದ್ದನ್ನ ಪುನರ್ರಫ್ತು ಅಂತ ಕರೆಯುವಂಥದ್ದು. ಈ ಒಂದು ಪುನರ್ರಫ್ತು ವ್ಯಾಪಾರಕ್ಕೆ ಪ್ರಸಿದ್ಧ ಆಗಿರುವಂತಹ ಪಟ್ಟಣ ಅಂದ್ರೆ ಅದು ಸಿಂಗಾಪುರ್. ಆಪ್ಷನ್ 3 ಏನಿದೆ ಇಲ್ಲಿ ಸರಿಯಾಗಿದೆ. ನೆಕ್ಸ್ಟ್ 16ನೇ ಪ್ರಶ್ನೆ, ದೀಪವಂಶ ಮತ್ತು ಮಹಾವಂಶ ಕೃತಿಗಳು ಈ ದೇಶಕ್ಕೆ ಸೇರಿದವು. ಅಫ್ಘಾನಿಸ್ತಾನ, ಶ್ರೀಲಂಕಾ,
ಭಾರತ ಹಾಗೆ ಮಯನ್ಮಾರ್. ಸರಿಯಾದಂತಹ ಉತ್ತರ ಇಲ್ಲಿ ಶ್ರೀಲಂಕಾ ದೇಶಕ್ಕೆ ಸೇರಿದಂಥವು. ಸಿಲೋನಿನ ಕೃತಿಗಳು ಅಂತ ಇದನ್ನ ಕರೀತಾರೆ. ಸಿಲೋನಿನ ವೃತ್ತಾಂತಗಳು ಅಂತ ಕರೆಯುವಂಥದ್ದು ಈ ದೀಪವಂಶ ಮತ್ತು ಮಹಾವಂಶ ಕೃತಿಗಳನ್ನ. ಮತ್ತು ಇದರ ಜೊತೆಯಲ್ಲಿ ಭಾರತದಲ್ಲಿ ಮೌರ್ಯ ಸಾಮ್ರಾಜ್ಯದ ಕುರಿತು ತಿಳಿಲಿಕ್ಕೆ ಇರುವಂತಹ ಒಂದು ಆಧಾರಗಳಲ್ಲೂ ನಾವು ದೀಪವಂಶ ಮಹಾವಂಶ ಕೃತಿಗಳನ್ನು ತಿಳಿಸ್ತೇವೆ. ಅಂದರೆ ಈ ಏನು ಮೌರ್ಯ ಸಾಮ್ರಾಜ್ಯದಲ್ಲಿ ಅಶೋಕನು ತನ್ನ ಮಗ ಮತ್ತು ಮಗಳನ್ನು ಶ್ರೀಲಂಕಾಕ್ಕೆ ಬೌದ್ಧ ಧರ್ಮದ ಪ್ರಚಾರಕ್ಕಾಗಿ ಕಳಿಸ್ತಾನೆ. ಆ ಕುರಿತಾದಂತಹ ಕೆಲವೊಂದು ವಿಷಯಗಳು ಸಹ ಈ ದೀಪವಂಶ ಮಹಾವಂಶ ಕೃತಿಯಲ್ಲಿ ಕಂಡುಬರುತ್ತೆ. ಇದನ್ನ ಸಿಲೋನಿನ ವೃತ್ತಾಂತಗಳು ಅಂತ ಕರಿತೇವೆ. ಇದು ಶ್ರೀಲಂಕಾದ ಒಂದು ದೇಶಕ್ಕೆ ಸೇರಿದಂತಹ ಕೃತಿಗಳಾಗಿದ್ದಾವೆ. ನೆಕ್ಸ್ಟ್ 17ನೇ ಪ್ರಶ್ನೆ. 5ನೇ ತತ್ವವಾದ ಬ್ರಹ್ಮಚರ್ಯವನ್ನು ಬೋಧಿಸಿದ ವರ್ಧಮಾನ. ಜೈನರ ಯಾವ ವರ್ಧಮಾನ ಅಥವಾ ಯಾವ ತೀರ್ಥಂಕರ ವರ್ಧಮಾನನು ಎಷ್ಟನೇ ತೀರ್ಥಂಕರ ಆಗಿದ್ದಾನೆ? 23ನೇ ತೀರ್ಥಂಕರ, 25ನೇ ತೀರ್ಥಂಕರ, 32ನೇ ತೀರ್ಥಂಕರ, 24ನೇ ತೀರ್ಥಂಕರ. ಸರಿಯಾದಂತಹ ಉತ್ತರ ಇಲ್ಲಿ 24ನೇ ತೀರ್ಥಂಕರನಾಗಿದ್ದಾನೆ ವರ್ಧಮಾನ ಮಹಾವೀರ. ಅದಕ್ಕೂ ಮೊದಲಿದ್ದಂತಹ 23ನೇ ತೀರ್ಥಂಕರನಾದ ಪಾರ್ಶ್ವನಾಥ ಅಹಿಂಸೆ, ಅಪರಿಗ್ರಹ, ಅಸ್ಥೇಯ ಈ ಎಲ್ಲ ಒಂದಿಷ್ಟು ತತ್ವಗಳನ್ನು ಬೋಧಿಸಿರ್ತಾನೆ. 4 ತತ್ವಗಳನ್ನು ವರ್ಧಮಾನ ಬೋಧಿಸಿರ್ತಾನೆ. 5ನೇ ತತ್ವವಾದಂತಹ ಪಾರ್ಶ್ವನಾಥ ಬೋಧಿಸಿರ್ತಾನೆ. 5ನೇ ತತ್ವವಾದ ಬ್ರಹ್ಮಚರ್ಯವನ್ನ ವರ್ಧಮಾನ ಮಹಾವೀರನು ಬೋಧಿಸ್ತಾನೆ. ಆತ 24ನೇ ತೀರ್ಥಂಕರ ಜೈನರಲ್ಲಿ. ನೆಕ್ಸ್ಟ್ 18ನೇ ಪ್ರಶ್ನೆ. ಪಿಂಗಾಣಿ ವಸ್ತುಗಳು ಈ ನಾಗರಿಕತೆಯ ವಿಶಿಷ್ಟ ಕೊಡುಗೆ. ಮೆಸೊಪೊಟೇಮಿಯಾ ನಾಗರಿಕತೆ, ಮಾಯಾ ನಾಗರಿಕತೆ, ಈಜಿಪ್ಟ್ ನಾಗರಿಕತೆ, ಚೀನಾ ನಾಗರಿಕತೆ. ಸರಿಯಾದ ಉತ್ತರ ಇಲ್ಲಿ ಚೀನಾ ನಾಗರಿಕತೆ. ಆಪ್ಷನ್ 4. ಪಿಂಗಾಣಿ ಮತ್ತು ಅರೆ ಪಿಂಗಾಣಿ ಇವೆರಡೂ ಸಹ ಚೀನಾ ನಾಗರಿಕತೆಯ ಪ್ರಮುಖ ಕೊಡುಗೆಗಳಾಗಿದ್ದಾವೆ. ಹಾಗೂ ಬಿದಿರಿನ ಕಲೆ ಕೆಲವೊಂದಿಷ್ಟು ಇವರು ನೀಡಿದ್ದಾರೆ. ಮೆಸೊಪೊಟೇಮಿಯಾ ನಾಗರಿಕತೆ ಇದನ್ನ ನದಿಗಳ ನಡುವಣ ನಾಡು ಅಂತ ಕರೆಯುವಂಥದ್ದು. ಯೂಫ್ರೆಟಿಸ್ ಮತ್ತು ಟೈಗ್ರಿಸ್ ನದಿಗಳ ನಡುವೆ ಇದು ಕಂಡುಬರುವಂಥದ್ದು. ಈ ಮೆಸೊಪೊಟೇಮಿಯಾ ನಾಗರಿಕತೆಯಲ್ಲಿ ಹಮ್ಮುರಬಿಯ ಕಾನೂನು ಇವೆಲ್ಲವೂ ಬರುವಂಥದ್ದು. ಮಾಯಾ ನಾಗರಿಕತೆ ಅಮೆರಿಕಾದ ಹೊಸ ನಾಗರಿಕತೆ ಅಂತ ಕರೀತಾರೆ. ಈಜಿಪ್ಟ್ ನಾಗರಿಕತೆಯಲ್ಲಿ ಪಿರಾಮಿಡ್ಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇಲ್ಲಿ ಸರಿಯಾದಂತಹ ಉತ್ತರ ಆಪ್ಷನ್ 4. ನೆಕ್ಸ್ಟ್ 19ನೇ ಪ್ರಶ್ನೆ. ಪೌರವನನ್ನು ಎದುರಿಸಲು ಅಲೆಕ್ಸಾಂಡರ್ನಿಗೆ ಸಹಾಯ ಮಾಡಿದ ಅಂಬಿಯು ಇಲ್ಲಿಯ ಅರಸ. ಗಾಂಧಾರದ ಅರಸ, ನಳಂದಾದ ಅರಸ, ತಕ್ಷಶಿಲೆಯ ಅರಸ, ವಾರಣಾಸಿಯ ಅರಸ. ಅಲೆಕ್ಸಾಂಡರ್ ವಿಶ್ವವನ್ನೇ ಗೆಲ್ಲುವಂತಹ ಮಹದಾಸೆಯನ್ನು ಇಟ್ಕೊಂಡು ಭಾರತದ ಕಡೆಗೆ ಬರ್ತಾನೆ. ಅವನಿಗೆ ಜೀಲಂ ನದಿಯ ಎದುರಿಗೆ ಪೌರವನು ಎದುರಾಗ್ತಾನೆ. ಪೌರವ ಮತ್ತು ಅಲೆಕ್ಸಾಂಡರ್ನ ನಡುವೆ ಈ ಜೀಲಂ ನದಿಯ ಕಾಳಗ ನಡೆಯುತ್ತೆ. ಈ ಜೀಲಂ ನದಿಯ ಒಂದು ಯುದ್ಧದಲ್ಲಿ ಅಲೆಕ್ಸಾಂಡರ್ನಿಗೆ ಸಹಾಯ ಮಾಡ್ತಾನೆ ಅಂಬಿ. ಈ ಅಂಬಿ ಎಲ್ಲಿಯ ಅರಸನಾಗಿರ್ತಾನೆ ಅನ್ನುವಂಥದ್ದು ಪ್ರಶ್ನೆ. ಸರಿಯಾದ ಉತ್ತರ ಈತ ತಕ್ಷಶಿಲೆಯ ಅರಸ ಆಗಿರ್ತಾನೆ. ಈ ಒಂದು ಯುದ್ಧದಲ್ಲಿ ಅಲೆಕ್ಸಾಂಡರ್ ವಿಜಯಶಾಲಿ ಆಗ್ತಾನೆ, ಪೌರವನು ಸೋಲ್ತಾನೆ. ನೆಕ್ಸ್ಟ್ ಅಲೆಕ್ಸಾಂಡರ್ನಿಗೆ ಮುಂದೆ ಯುದ್ಧವನ್ನ ಮುಂದುವರಿಸಲಿಕ್ಕಾಗದೆ ಹಿಂದಿರುಗಿ ಹೋಗ್ತಾ ಬ್ಯಾಬಿಲೋನಿಯಾದಲ್ಲಿ ಅಲೆಕ್ಸಾಂಡರ್ ಮರಣವನ್ನ ಹೊಂದುತ್ತಾನೆ. ತೀವ್ರ ಜ್ವರದಿಂದ ಆತ ಮರಣವನ್ನು ಹೊಂದುತ್ತಾನೆ. ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ 3. ನೆಕ್ಸ್ಟ್ 20ನೇ ಕ್ವಶನ್. ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ. ವೀರಕೋಚ, ಚಂದ್ರ, ಸೂರ್ಯದೇವ, ತಾರೆ ಮತ್ತು ಮಿಂಚು. ಬಹುಮುಖ್ಯ ಆರಾಧ್ಯ ದೈವ ಯಾವುದಾಗಿತ್ತು? ಸರಿಯಾದಂತಹ ಉತ್ತರ ಇಲ್ಲಿ ಸೂರ್ಯದೇವ ಇಂಕಾಗಳ ಬಹುಮುಖ್ಯ ಆರಾಧ್ಯ ದೈವ. ವೀರಕೋಚ ಈ ಸೂರ್ಯ ಮತ್ತು ಇಂಕಾಗಳ ಜನರ ನಡುವೆ ಸೇತುವೆಯ ರೀತಿಯಲ್ಲಿ ಇದ್ದಂಥವನು, ಕೊಂಡಿಯ ರೀತಿಯಲ್ಲಿ ಇದ್ದಂತಹ ದೇವರಾಗಿದ್ದ. ನೆಕ್ಸ್ಟ್ 21ನೇ ಪ್ರಶ್ನೆ. ಬೃಹದೀಶ್ವರ ದೇವಾಲಯ ಇವರ ಕೊಡುಗೆ. ಆಪ್ಷನ್ಗಳು ಪಲ್ಲವರು, ಪಾಂಡ್ಯರು, ಚೋಳರು, ಚೇರರು. ಬೃಹದೀಶ್ವರ ದೇವಾಲಯ ಅತಿ ದೊಡ್ಡದಾದಂತಹ ದೇವಾಲಯ ಇದು
ಚೋಳರ ಕೊಡುಗೆಯಾಗಿದೆ ಬೃಹದೀಶ್ವರ ದೇವಾಲಯ. ಚೋಳರ ಒಂದು ಪ್ರಮುಖ ಕೊಡುಗೆ ಅಂತ ಹೇಳ್ಬೋದು ಬೃಹದೀಶ್ವರ ದೇವಾಲಯವನ್ನ. ಈಗ ಸ್ವಲ್ಪ ವರ್ಷಗಳ ಮೊದಲು 1000 ವರ್ಷ ಆಯ್ತು ಈ ಬೃಹದೀಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಿ ಅಂತ ಭಾರತ ಸರ್ಕಾರ 1000 ರೂಪಾಯಿಯ ನಾಣ್ಯವನ್ನು ಸಹ ಈ ಒಂದು ಬೃಹದೀಶ್ವರ ದೇವಾಲಯದ ಸವಿ ನೆನಪಿಗಾಗಿ ಚಲಾವಣೆಗೆ ತಂದಿರುವಂಥದ್ದು. ಇದನ್ನ ಚೋಳರು ನಿರ್ಮಾಣ ಮಾಡಿದಂತಹ ಒಂದು ಪ್ರಮುಖ ದೇವಾಲಯ ಆಗಿದೆ. ನೆಕ್ಸ್ಟ್ 22ನೇ ಪ್ರಶ್ನೆ, ಕಾರ್ಲೆಯಲ್ಲಿ ಚೈತ್ರಾಲಯವನ್ನು ನಿರ್ಮಿಸಿದವನು? ಗೌತಮಿಪುತ್ರ ಶಾತಕರ್ಣಿ, ಭೂತಪಾಲ, ದುರ್ವಿನೀತ, ಶ್ರೀ ಪುರುಷ. ಸರಿಯಾದ ಉತ್ತರ ಇಲ್ಲಿ ಭೂತಪಾಲ. ಈತ ಬನವಾಸಿಯ ಒಬ್ಬ ಶ್ರೀಮಂತ ವರ್ತಕನಾಗಿರ್ತಾನೆ. ಶ್ರೀಮಂತ ವರ್ತಕನಾಗಿದ್ದಂಥವನು ಈ ಭೂತಪಾಲ. ಈತ ಕಾರ್ಲೆಯಲ್ಲಿ ಒಂದು ಚೈತ್ರಾಲಯವನ್ನ ನಿರ್ಮಾಣ ಮಾಡ್ತಾನೆ. ಇದು ಶಾತವಾಹನರ ಕಾಲದಲ್ಲಿ ನಿರ್ಮಾಣ ಆದಂತಹ ಒಂದು ಚೈತ್ರಾಲಯ. ಶಾತವಾಹನರು ರಾಜರು ವೈದಿಕ ಧರ್ಮಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿದ್ರು. ಅವರು ವೈದಿಕ ಧರ್ಮವನ್ನು ಆಚರಿಸಿದ್ರು. ಇತರ ಒಂದು ಮತಗಳಿಗೆ ಹೆಚ್ಚಿನ ಪ್ರೋತ್ಸಾಹವನ್ನ ನೀಡಿದ್ರು. ನೆಕ್ಸ್ಟ್ 23ನೇ ಪ್ರಶ್ನೆ, ಇದು ಉತ್ತರ ಪೆಸಿಫಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹ. ಉತ್ತರ ಸಮಭಾಜಕ ವೃತ್ತ ಪ್ರವಾಹ, ಕ್ಯಾಲಿಫೋರ್ನಿಯಾ ಪ್ರವಾಹ, ಗಲ್ಫ್ ಸ್ಟ್ರೀಮ್ ಪ್ರವಾಹ, ಓಯೋಶಿವೋ ಪ್ರವಾಹ. ಯಾವುದು ಉತ್ತರ ಪೆಸಿಫಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹ ಆಗಿದೆ. ಈಗ ಆಲ್ರೆಡಿ ನಿನ್ನೆ ಒಂದು ವಿಡಿಯೋವನ್ನ ಮಾಡಾಗಿತ್ತು ಜಲಗೋಳ ಹೇಳುವಂತಹ ಒಂದು ಲೆಸನ್. ಈ ಲೆಸನ್ನ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳಲ್ಲಿ ಈ ಎಲ್ಲ ಒಂದಿಷ್ಟು ಸಾಗರಗಳು, ಶೀತಸಾಗರ ಪ್ರವಾಹ ಮತ್ತು ಉಷ್ಣಸಾಗರ ಪ್ರವಾಹದ ಚಾರ್ಟನ್ನು ಹಾಕಿ ವಿಡಿಯೋವನ್ನು ಎಕ್ಸ್ಪ್ಲೇನ್ ಮಾಡಲಾಗಿದೆ. ಆ ವಿಡಿಯೋವನ್ನು ನೋಡಿ ಈಸಿಯಾಗಿ ಅದು ನಿಮಗೆ ಅರ್ಥ ಆಗುತ್ತೆ. ಇಲ್ಲಿ ಉತ್ತರ ಪೆಸಿಫಿಕ್ ಸಾಗರದ ಉಷ್ಣ ಸಾಗರ ಪ್ರವಾಹಕ್ಕೆ ಉದಾಹರಣೆ ಉತ್ತರ ಸಮಭಾಜಕ ವೃತ್ತ ಪ್ರವಾಹ ಆಗಿದೆ. ಆಪ್ಷನ್ 1 ಉತ್ತರ ಸಮಭಾಜಕ ವೃತ್ತ ಪ್ರವಾಹವಾಗಿದೆ. ನೆಕ್ಸ್ಟ್ 24ನೇ ಪ್ರಶ್ನೆ, ಕನಿಷ್ಠ ಉಬ್ಬರ ಕಂಡುಬರುವಂಥದ್ದು. ಕನಿಷ್ಠ ಉಬ್ಬರ ಯಾವಾಗ ಕಂಡುಬರುತ್ತೆ? ಹುಣ್ಣಿಮೆಗಳಲ್ಲಿ, ಅಮಾವಾಸ್ಯೆಗಳಲ್ಲಿ, ಭೂಮಿ ಚಂದ್ರ ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಬಂದಾಗ, ಅಥವಾ ಅರ್ಧಾದಿಕ್ಯ ಚಂದ್ರನ ದಿನಗಳಲ್ಲಿ. ಕನಿಷ್ಠ ಉಬ್ಬರ ಕಂಡುಬರುವಂಥದ್ದು ಯಾವಾಗ? ಸರಿಯಾದಂತಹ ಉತ್ತರ ಇಲ್ಲಿ ಆಪ್ಷನ್ 4 ಅರ್ಧಾದಿಕ್ಯ ಚಂದ್ರ ದಿನಗಳಲ್ಲಿ ಇದು ಕಂಡುಬರುತ್ತೆ. ಇಲ್ಲಿ ಭೂಮಿ ಚಂದ್ರ ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಬಂದಂತಹ ಹುಣ್ಣಿಮೆ ಅಮಾವಾಸ್ಯೆಯಲ್ಲಿ ಅಧಿಕ ಉಬ್ಬರ ಅಥವಾ ಅಧಿಕ ಭರತ ಕಂಡುಬರುತ್ತೆ. ಅರ್ಧಾದಿಕ್ಯ ಚಂದ್ರ ದಿನ ಅಂದ್ರೆ ಭೂಮಿ ಮತ್ತು ಸೂರ್ಯ ಒಂದೇ ಸರಳ ರೇಖೆಯಲ್ಲಿರ್ತಾರೆ, ಆದರೆ ಚಂದ್ರನು ಭೂಮಿಗೆ ಲಂಬ ಕೋನದಲ್ಲಿರ್ತಾನೆ, ಭೂಮಿಗೆ ಲಂಬವಾಗಿರ್ತಾನೆ. ಇದನ್ನ ಅರ್ಧಾದಿಕ್ಯ ಚಂದ್ರನ ದಿನಗಳು ಅಂತ ಕರೀತಾರೆ. ಇಂತಹ ದಿನಗಳಲ್ಲಿ ಕನಿಷ್ಠ ಉಬ್ಬರಗಳು ಕಂಡುಬರುತ್ತೆ. ಇನ್ನುಳಿದಂತಹ ಈ 3 ಆಪ್ಷನ್ಗಳೇನಿದ್ದಾವೆ ಇವೆಲ್ಲವೂ ಸಹ ಒಂದೇ ಆಗಿದೆ. ಭೂಮಿ ಚಂದ್ರ ಸೂರ್ಯ ಒಂದೇ ಸರಳ ರೇಖೆಯಲ್ಲಿ ಬಂದ ಹುಣ್ಣಿಮೆ ಮತ್ತು ಅಮಾವಾಸ್ಯೆ ದಿನಗಳಲ್ಲಿ ಅಧಿಕ ಉಬ್ಬರ ಕಂಡುಬರುತ್ತೆ. ನೆಕ್ಸ್ಟ್ 25ನೇ ಪ್ರಶ್ನೆ, ಕಪ್ಪು ತ್ರಿಕೋನಕ್ಕೆ ಕಾರಣ? ಪ್ರವಾಹ, ಬಿರುಗಾಳಿ, ಆಮ್ಲೀಯ ಮಳೆ, ಕ್ಷಾರ ಮಳೆ. ಸರಿಯಾದಂತಹ ಉತ್ತರ ಇಲ್ಲಿ ಆಮ್ಲೀಯ ಮಳೆ. ಇದು ಕಪ್ಪು ತ್ರಿಕೋನಕ್ಕೆ ಕಾರಣ ಆಗಿದೆ. ಜರ್ಮನಿಯ ಆಗ್ನೇಯ ಜರ್ಮನಿ, ಜೆಕ್ ಗಣರಾಜ್ಯ ಮತ್ತು ಪೋಲೆಂಡ್ ಈ ಒಂದಿಷ್ಟು ಭಾಗಗಳಲ್ಲಿ, ಇದೊಂದು ತ್ರಿಕೋನ ಭಾಗದಲ್ಲಿ ಅತಿ ಹೆಚ್ಚು ಆಮ್ಲ ಮಳೆಗೆ ಕಾರಣ ಆದಂತಹ ಪ್ರದೇಶ ಆಗಿದೆ. ಆ ಪ್ರದೇಶವನ್ನ ಕಪ್ಪು ತ್ರಿಕೋನ ಅಂತ ಕರೀತಾರೆ. ಈ ಆಮ್ಲೀಯ ಮಳೆಯನ್ನ ಲೇಕ್ ಕಿಲ್ಲರ್ ಅಂತನೂ ಸಹ ಕರೆಯುವಂಥದ್ದು. ಮಳೆಯಲ್ಲಿ ವಾತಾವರಣದಲ್ಲಿ ಅತಿ ಹೆಚ್ಚು ಆಮ್ಲಗಳು ಉಂಟಾಗಿ ಮಳೆಯ ನೀರು ಈ ಆಮ್ಲಗಳನ್ನು ಒಳಗೊಂಡು ಬೀಳುವಂಥದ್ದನ್ನ ಆಮ್ಲೀಯ ಮಳೆ ಅಂತ ಕರಿತೇವೆ. ಇದು ಜನಜೀವನದ ಮೇಲೆ ಅಸ್ತವ್ಯಸ್ತವನ್ನ ಮಾಡುತ್ತೆ, ಸ್ಮಾರಕಗಳನ್ನ ಹಾನಿ ಮಾಡುತ್ತೆ, ಕಟ್ಟಡಗಳನ್ನ ಹಾನಿ ಮಾಡುವಂಥ ಒಂದು ಮಳೆಯಾಗಿದೆ ಇದು. ನೆಕ್ಸ್ಟ್ 26ನೇ ಪ್ರಶ್ನೆ, ಪಾಲುದಾರಿಕಾ ಸಂಸ್ಥೆಯ ವಿಸರ್ಜನೆಗೆ ಪಾಲುದಾರರಿಗೆ ಎಷ್ಟು ದಿನಗಳ ಮುನ್ಸೂಚನೆಯನ್ನು ನೀಡಬೇಕು? 15 ದಿನ, 14 ದಿನ, 30 ದಿನ, 12 ದಿನ. ಒಂದು ಪಾಲುದಾರಿಕಾ ಸಂಸ್ಥೆಯನ್ನ ರಚನೆ ಮಾಡಲಾಗಿದೆ. ಒಂದಿಷ್ಟು ವರ್ಷಗಳ ನಂತರ ಕಾರಣಾಂತರಗಳಿಂದ ಆ ಒಂದು ಸಂಸ್ಥೆಯನ್ನ ಮುಚ್ಚಬೇಕಾದಂತಹ ಪರಿಸ್ಥಿತಿ ಬರುತ್ತೆ. ಆ ಸಂದರ್ಭದಲ್ಲಿ ಅದರ ಪಾಲುದಾರರಿಗೆ ಎಷ್ಟು ದಿನಗಳ ಮೊದಲು ಒಂದು ಮುನ್ಸೂಚನೆಯನ್ನ ನೀಡಬೇಕಾಗತ್ತೆ? ಸರಿಯಾದಂತಹ ಇಲ್ಲಿ 14 ದಿನಗಳ ಮೊದಲು ಒಂದು ಮುನ್ಸೂಚನೆಯನ್ನ ನೀಡಬೇಕಾಗತ್ತೆ. ಇದರ ವಿಸರ್ಜನೆಯೂ ಸಹ ಸರಳ ವಿಸರ್ಜನೆ ಆಗಿದೆ. ಯಾವುದೇ ರೀತಿಯಾದಂತಹ ತೊಂದರೆಗಳು ವಿಸರ್ಜನೆಯಲ್ಲಿ ಇರುವುದಿಲ್ಲ. 14 ದಿನಗಳ ಮೊದಲು ತನ್ನ ಪಾಲುದಾರರಿಗೆ ಒಂದು ಮುನ್ಸೂಚನೆಯನ್ನ ನೀಡಿ ಈ ಪಾಲುದಾರಿಕಾ ಸಂಸ್ಥೆಯ ವಿಸರ್ಜನೆಯನ್ನ ಮಾಡಬಹುದಾಗಿದೆ.
ನೆಕ್ಸ್ಟ್ 27ನೇ ಪ್ರಶ್ನೆ. 1 ಫ್ಯಾದಮ್ ಎಂದರೆ 6 ಅಡಿಗಳು, 10 ಅಡಿಗಳು, 15 ಅಡಿಗಳು, ಹಾಗೆ 8 ಅಡಿಗಳು. ಸರಿಯಾದ ಉತ್ತರ ಇಲ್ಲಿ 1 ಫ್ಯಾದಮ್ ಅಂದರೆ 6 ಅಡಿಗಳು ಅಥವಾ 1.8 ಮೀಟರ್ಗಳಿಗೆ ಸಮನಾಗಿರುತ್ತೆ. ಇದು ಏನು ಸಾಗರದ ಒಂದು ಆಳವನ್ನು ಅಳತೆ ಮಾಡಲಿಕ್ಕೆ, ಸಾಗರದ ಭೂಸ್ವರೂಪಗಳ ದೂರವನ್ನು ಅಳತೆ ಮಾಡಲಿಕ್ಕೆ, ಆಳವನ್ನು ಅಳತೆ ಮಾಡಲಿಕ್ಕೆ ಬಳಸ್ತಾರೆ. ಇಲ್ಲಿ ಖಂಡಾವರಣ ಪ್ರದೇಶದ ಸರಾಸರಿ ಆಳ 100 ಫ್ಯಾದಮ್ಗಳು ಅಂತ ನಾವು ಹೇಳ್ತೇವೆ. 100 ಫ್ಯಾದಮ್ಗಳು ಅಂತ ಅಂದರೆ 600 ಅಡಿಗಳಿಗೆ ಸಮ. 600 ಅಡಿಗಳಿರುತ್ತೆ ಖಂಡಾವರಣ ಪ್ರದೇಶದ ಒಂದು ಆಳ. 1 ಫ್ಯಾದಮ್ ಅಂದರೆ ಅದು 6 ಅಡಿಗಳು. ನೆಕ್ಸ್ಟ್ 28ನೇ ಪ್ರಶ್ನೆ. ಗ್ರಾಮ ಪಂಚಾಯತ್ಗಳಲ್ಲಿ ಸಾಮಾನ್ಯವಾಗಿ ಎಷ್ಟು ಮತದಾರರಿಗೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡಲಾಗುತ್ತೆ? 400 ಜನರಿಗೆ, 500 ಜನರಿಗೆ, 300 ಜನರಿಗೆ, ಹಾಗೆ 600 ಜನರಿಗೆ. ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನ ಮತದಾರರಿಗೆ ಒಬ್ಬ ಪ್ರತಿನಿಧಿಯನ್ನು ಆಯ್ಕೆ ಮಾಡ್ತಾರೆ? ಸರಿಯಾದಂತಹ ಉತ್ತರ ಇಲ್ಲಿ 400 ಜನರಿಗೆ ಒಬ್ಬ ಪ್ರತಿನಿಧಿಯಂತೆ ಆಯ್ಕೆಯನ್ನು ಮಾಡಲಾಗುತ್ತೆ. ಪ್ರತಿ 400ರಿಗೆ ಒಬ್ಬ ಸದಸ್ಯರಂತೆ ಆ ಒಂದು ಗ್ರಾಮ ಪಂಚಾಯತಿಯಲ್ಲಿ ಎಷ್ಟು ಜನಸಂಖ್ಯೆ ಇದಾವೋ ಅಷ್ಟು ಸದಸ್ಯರ ಸಂಖ್ಯೆ ಆಗ್ತಾ ಹೋಗುತ್ತೆ. ಇದು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನ ಆಗ್ತಾ ಹೋಗ್ಬೋದು. ಮಲೆನಾಡು ಪ್ರದೇಶಗಳಲ್ಲಿ, ಮಲೆನಾಡು, ಕೊಡಗು, ಉತ್ತರ ಕನ್ನಡ ಈ ಪ್ರದೇಶಗಳಲ್ಲಿ 400ಕ್ಕೆ ಒಬ್ಬರಂತೆ ಸದಸ್ಯರಂತೆ ಆಯ್ಕೆಯನ್ನು ಮಾಡಲಾಗುತ್ತೆ. ನೆಕ್ಸ್ಟ್ 29ನೇ ಪ್ರಶ್ನೆ. ಸಾರ್ವತ್ರಿಕ ಮತದಾನದ ವಯಸ್ಸನ್ನು ಎಷ್ಟನೇ ತಿದ್ದುಪಡಿಯ ಅನ್ವಯ 21ರಿಂದ 18 ವರ್ಷಕ್ಕೆ ಇಳಿಸಲಾಗಿದೆ? 61ನೇ ತಿದ್ದುಪಡಿ, 42ನೇ ತಿದ್ದುಪಡಿ, 44ನೇ ತಿದ್ದುಪಡಿ, 41ನೇ ತಿದ್ದುಪಡಿ. ಸಾರ್ವತ್ರಿಕ ಮತದಾನದ ವಯಸ್ಸನ್ನು ಸರಿಯಾದ ಉತ್ತರ ಇದಕ್ಕೆ 61ನೇ ತಿದ್ದುಪಡಿಯ ಮೂಲಕ. ಸಂವಿಧಾನದ 61ನೇ ತಿದ್ದುಪಡಿ 1989ರ ಸಮಯದಲ್ಲಿ ಆದಂಥ, ಮೋಸ್ಟ್ಲಿ 69ರ ಸಮಯದಲ್ಲಿ ಆಗಿರುವಂಥದ್ದು. ಈ ಒಂದು ವರ್ಷದಲ್ಲಿ ಆದಂತಹ 61ನೇ ತಿದ್ದುಪಡಿಯ ಮೂಲಕ 1989ರಲ್ಲಿ ಈ ತಿದ್ದುಪಡಿ ಆಗುತ್ತೆ. ಈ ತಿದ್ದುಪಡಿಯ ಮೂಲಕ ಸಂವಿಧಾನದಲ್ಲಿ ಸಾರ್ವತ್ರಿಕ ಮತದಾನದ ವಯಸ್ಸನ್ನು 21 ವರ್ಷ ಇದ್ದಿದ್ದನ್ನು 18 ವರ್ಷಕ್ಕೆ ಇಳಿಸಲಾಗುತ್ತೆ 61ನೇ ತಿದ್ದುಪಡಿಯ ಮೂಲಕ. 30ನೇ ಪ್ರಶ್ನೆ. ರಾಷ್ಟ್ರಕೂಟರ ಕೊನೆಯ ಅರಸ ಯಾರು? 2ನೇ ತೈಲಪ, ಮುಮ್ಮಡಿ ಗೋವಿಂದ, 2ನೇ ಕರ್ಕ, ಅಮೋಘ ವರ್ಷ ನೃಪತುಂಗ. ರಾಷ್ಟ್ರಕೂಟರ ಕೊನೆಯ ಅರಸ ಸರಿಯಾದಂತಹ ಉತ್ತರ ಇಲ್ಲಿ 2ನೇ ಕರ್ಕ. ಈತನ ರಾಷ್ಟ್ರಕೂಟರ ಕೊನೆಯ ಅರಸ ಆಗಿರ್ತಾನೆ. ನೆಕ್ಸ್ಟ್ ಇಂದಿನ ಪ್ರಶ್ನೆ ಇರುವಂಥದ್ದು. ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಒಂದು ವಿಡಿಯೋದಲ್ಲಿ ಉತ್ತರವನ್ನು ಹೇಳಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಪ್ರಶ್ನೆ. ಫ್ರಾನ್ಸ್ ಕ್ರಾಂತಿಯ ಶಿಶು ಎಂದು ಯಾರನ್ನು ಕರೆಯಲಾಗುತ್ತದೆ? ಆಪ್ಷನ್ಗಳು: ಗ್ಯಾರಿಬಾಲ್ಡಿ, ಕೌಂಟ್ ಕೌರ್, ಮ್ಯಾಜಿನಿ, ನೆಪೋಲಿಯನ್. ಇದಕ್ಕೆ ಉತ್ತರವನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ನಾವು ನೆಕ್ಸ್ಟ್ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತಾ ಉತ್ತರವನ್ನು ಹೇಳಿ ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೇವೆ. ಒಟ್ಟು 30 ಪ್ರಶ್ನೆಗಳನ್ನು ನಾವು ಈ ವಿಡಿಯೋದಲ್ಲಿ ನೋಡಿದ್ವಿ. ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೂ ಅನೇಕ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಅವರ್ ವಿಡಿಯೋ. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೂ ಯಾರು ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಆಗದೆ ವಿಡಿಯೋವನ್ನು ನೋಡ್ತಾ ಇದ್ದೀರೋ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.